ಸ್ನೇಹಿತರೆ, ಒಂದು ದೇಶವು ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಿ ಯುದ್ಧ ಮಾಡಿ ಅದನ್ನು ವಶಪಡಿಸಿಕೊಳ್ಳುವುದು ಇತಿಹಾಸದಲ್ಲಿ ನಾವು ಓದಿರುವ ಸಾಮಾನ್ಯ ವಿಚಾರ. ಆದರೆ ಸರ್ಕಾರವಲ್ಲದ ಕೇವಲ ಒಂದು ಖಾಸಗಿ ಬಿಸಿನೆಸ್ ಕಂಪನಿ ಕೇವಲ ಲಾಭ ಮಾಡುವ ಉದ್ದೇಶದಿಂದ ಶುರುವಾಗಿ ಇಡೀ ಒಂದು ಬೃಹತ್ ದೇಶವನ್ನೇ ಆಕ್ರಮಿಸಿಕೊಂಡು ತನ್ನದೇ ಆದ ಸೇನೆಯನ್ನು ಕಟ್ಟಿ ಕೋಟ್ಯಾಂತರ ಜನರನ್ನು ಗುಲಾಮರನ್ನಾಗಿ ಮಾಡಿದ ಇತಿಹಾಸ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಆ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇದು ಕೇವಲ ನಮ್ಮ ಭಾರತದ ಇತಿಹಾಸವಲ್ಲ, ಇದೊಂದು ಕಾರ್ಪೊರೇಟ್ ದುರಾಸೆಯ ಅತ್ಯಂತ ಭಯಾನಕ ಕತೆ. ಇಂದಿನ ಜಗತ್ತಿನಲ್ಲಿ ಗೂಗಲ್, ಆಪಲ್ ಅಥವಾ ಅಮೆಜಾನ್ ನಂತ ದೊಡ್ಡ ಕಂಪನಿಗಳು ಜಗತ್ತನ್ನು ಆಳುತ್ತಿವೆ ಎಂದು ನಾವು ಹೇಳುತ್ತೇವೆ. ಆದರೆ ಈ ಯಾವ ಕಂಪನಿಗಳಿಗೂ ತಮ್ಮದೇ ಆದ ಮಿಲಿಟರಿ ಇಲ್ಲ, ದೇಶಗಳನ್ನು ವಶಪಡಿಸಿಕೊಳ್ಳುವ ಅಧಿಕಾರವಿಲ್ಲ. ಆದರೆ 18ನೇ ಶತಮಾನದ ಈಸ್ಟ್ ಇಂಡಿಯಾ ಕಂಪನಿಯು ಇಡೀ ಬ್ರಿಟನ್ ದೇಶದ ಸೇನೆಗಿಂತ ದುಪ್ಪಟ್ಟು ದೊಡ್ಡದಾದ ಖಾಸಗಿ ಸೇನೆಯನ್ನು ಹೊಂದಿತ್ತು. ಲಂಡನ್ನ ಒಂದು ಸಣ್ಣ ಕಚೇರಿಯಲ್ಲಿ ಶುರುವಾದ ಈ ಕಂಪನಿ ಆಗಿನ ಕಾಲದಲ್ಲಿ ಜಗತ್ತಿನ ಅತಿ ಶ್ರೀಮಂತ ಸಾಮ್ರಾಜ್ಯವಾಗಿದ್ದ ಭಾರತವನ್ನು ಹೇಗೆ ನುಂಗು ಹಾಕಿತು? ಕೇವಲ ವ್ಯಾಪಾರಕ್ಕಾಗಿ ಬಂದವರು ಇಲ್ಲಿನ ರಾಜರ ಆಳ್ವಿಕೆಯನ್ನು ಹೇಗೆ ಮುಗಿಸಿದರು? ಇಂದಿನ ಈ ವಿಡಿಯೋದಲ್ಲಿ ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉಗಮ, ಅದರ ತಂತ್ರಗಳು ಮತ್ತು ಭಾರತದ ಪತನದ ನೈಜ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸ್ನೇಹಿತರೆ, ಈ ಕತೆ ಶುರುವಾಗೋದು ಕ್ರಿಸ್ತಶಕ 1600ರ ಸಮಯದಲ್ಲಿ. ಆ ಕಾಲದಲ್ಲಿ ಯುರೋಪ್ ದೇಶಗಳಲ್ಲಿ ಸಾಂಬಾರು ಪದಾರ್ಥಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇತ್ತು. ಏಕೆಂದರೆ ಚಳಿಗಾಲದಲ್ಲಿ ಮಾಂಸವನ್ನು ಕೆಡದಂತೆ ಸಂರಕ್ಷಿಸಲು ಈ ಸಾಂಬಾರು ಪದಾರ್ಥಗಳು ಅತ್ಯಂತ ಅಗತ್ಯವಾಗಿದ್ದವು. ಈ ಪದಾರ್ಥಗಳನ್ನು ಅತಿ ಹೆಚ್ಚು ಬೆಳೆಯುತ್ತಿದ್ದು ಭಾರತ ಮತ್ತು ಏಷ್ಯಾ ಖಂಡದಲ್ಲಿ. ಆದರೆ ಭಾರತದಿಂದ ಯುರೋಪ್ಗೆ ಭೂಮಾರ್ಗದ ಮೂಲಕ ವ್ಯಾಪಾರ ಮಾಡಲು ಓಟೋಮನ್ ಸಾಮ್ರಾಜ್ಯ ಅಡ್ಡಿಯಾಗಿತ್ತು. ಆದ್ದರಿಂದ ಯುರೋಪಿಯನ್ನರು ಸಮುದ್ರ ಮಾರ್ಗವನ್ನು ಹುಡುಕಲು ಶುರು ಮಾಡಿದರು. 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮಾ ಭಾರತದ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ. ಇದರಿಂದ ಲಾಭ ಪಡೆದ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದೊಂದಿಗೆ ಭಾರೀ ವ್ಯಾಪಾರ ಮಾಡಿ ಶ್ರೀಮಂತರಾಗತೊಡಗಿದರು. ಇದನ್ನು ನೋಡಿದ ಲಂಡನ್ನ ಕೆಲವು ವ್ಯಾಪಾರಿಗಳು ತಾವು ಕೂಡ ಏಷ್ಯಾದ ಜೊತೆ ವ್ಯಾಪಾರ ಮಾಡಬೇಕೆಂದು ನಿರ್ಧರಿಸಿದರು. ಡಿಸೆಂಬರ್ 31, 1600ರಂದು ಲಂಡನ್ನ ಸುಮಾರು 700 ಜನ ವ್ಯಾಪಾರಿಗಳು ಸೇರಿ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಹುಟ್ಟುಹಾಕಿದರು. ಅದೇ ಈಸ್ಟ್ ಇಂಡಿಯಾ ಕಂಪನಿ. ಆಗಿನ ಬ್ರಿಟನ್ ರಾಣಿ ಮೊದಲನೇ ಎಲಿಜಬೆತ್ ಈ ಕಂಪನಿಗೆ ಪರವಾನಗಿಯನ್ನು ನೀಡಿದರು. ಇದರ ಪ್ರಕಾರ ಬ್ರಿಟನ್ನಿಂದ ಏಷ್ಯಾದ ದೇಶಗಳ ಜೊತೆ ವ್ಯಾಪಾರ ಮಾಡುವ ಸಂಪೂರ್ಣ ಏಕಸ್ವಾಮ್ಯ ಕೇವಲ ಈ ಕಂಪನಿಗೆ ಮಾತ್ರ ಇತ್ತು. ಬೇರೆ ಯಾವ ಬ್ರಿಟಿಷ್ ವ್ಯಾಪಾರಿಯೂ ಅಲ್ಲಿಗೆ ಹೋಗುವಂತಿಲ್ಲ. 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ನೇತೃತ್ವದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮೊದಲ ಹಡಗು ಗುಜರಾತ್ನ ಸೂರತ್ ಬಂದರು ತಲುಪಿತು. ಆಗ ಭಾರತವನ್ನು ಆಳುತ್ತಿದ್ದದ್ದು ಬೃಹತ್ ಮೊಘಲ್ ಸಾಮ್ರಾಜ್ಯ. ಆಗಿನ ಮೊಘಲ್ ದೊರೆ ಜಹಾಂಗೀರ್ ಆಗಿದ್ದರು. ಆ ಕಾಲದಲ್ಲಿ ಭಾರತ ಬಡ ದೇಶವಾಗಿರಲಿಲ್ಲ. ಜಾಗತಿಕ GDPಯಲ್ಲಿ ಭಾರತದ ಪಾಲು ಬರೋಬ್ಬರಿ 24%ರಷ್ಟಿತ್ತು. ಬ್ರಿಟನ್ನ ಪಾಲು ಕೇವಲ 3% ಇತ್ತು. ಅಂದರೆ ಭಾರತವು ಬ್ರಿಟನ್ಗಿಂತ ಎಷ್ಟೋ ಪಟ್ಟು ಶ್ರೀಮಂತವಾಗಿತ್ತು. ಜಹಾಂಗೀರ್ನ ಆಸ್ಥಾನಕ್ಕೆ ಹೋದ ಬ್ರಿಟಿಷರು ತಾವು ಕೇವಲ ವ್ಯಾಪಾರಿಗಳು, ನಮಗೆ ಫ್ಯಾಕ್ಟರಿ ಕಟ್ಟಿಕೊಳ್ಳಲು ಜಾಗ ಕೊಡಿ ಎಂದು ಬೇಡಿಕೊಂಡರು. 1615ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ನಿಂದ ವ್ಯಾಪಾರ ಮಾಡಲು ಅಧಿಕೃತ ಅನುಮತಿ ಪಡೆದನು. ಶುರುವಿನಲ್ಲಿ ಅವರು ಸೂರತ್, ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ತಮ್ಮ ಫ್ಯಾಕ್ಟರಿಗಳನ್ನು ಸ್ಥಾಪಿಸಿದರು. ಭಾರತದಿಂದ ಹತ್ತಿ, ರೇಷ್ಮೆ, ಉಪ್ಪು ಮತ್ತು ಟೀಯನ್ನು ಕಡಿಮೆ ಬೆಲೆಗೆ ಖರೀದಿಸಿ ಯುರೋಪ್ನಲ್ಲಿ ದುಬಾರಿ ಬೆಲೆಗೆ ಮಾರಿ ಅಪಾರ ಲಾಭ ಗಳಿಸಲು ಶುರು ಮಾಡಿದರು. ಸುಮಾರು 100 ವರ್ಷಗಳ ಕಾಲ ಬ್ರಿಟಿಷರು ಕೇವಲ ವ್ಯಾಪಾರ ಮಾಡಿಕೊಂಡೇ ಇದ್ದರು. ಆದರೆ 1707ರಲ್ಲಿ ಮೊಘಲ್ ದೊರೆ ಔರಂಗಜೇಬನ ಮರಣದ ನಂತರ ಭಾರತದ ರಾಜಕೀಯ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ಬೃಹತ್ ಮೊಘಲ್ ಸಾಮ್ರಾಜ್ಯವು ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆದು ಹೋಯಿತು. ಮರಾಠರು, ಸಿಖ್ಖರು, ಬಂಗಾಳದ ನವಾಬರು, ಮೈಸೂರಿನ ಒಡೆಯರು ಹೀಗೆ ದೇಶದಾದ್ಯಂತ ಪ್ರಾದೇಶಿಕ ರಾಜರುಗಳು ಪರಸ್ಪರ ಯುದ್ಧ ಮಾಡಲು ಶುರು ಮಾಡಿದರು. ಭಾರತದಲ್ಲಿ ಯಾವುದೇ ಬಲವಾದ ಕೇಂದ್ರ ಸರ್ಕಾರ ಇರಲಿಲ್ಲ. ಇದೇ ಸರಿಯಾದ ಸಮಯ ಎಂದು ಕಾದು ಕುಳಿತಿದ್ದ ಈಸ್ಟ್ ಇಂಡಿಯಾ ಕಂಪನಿಗೆ ಇದು ವರದಾನವಾಯಿತು. ತಮ್ಮ ಫ್ಯಾಕ್ಟರಿಗಳನ್ನು ರಕ್ಷಿಸಿಕೊಳ್ಳುವ ನೆಪದಲ್ಲಿ ಕಂಪನಿಯು ತನ್ನದೇ ಆದ ಖಾಸಗಿ ಸೇನೆಯನ್ನು ಕಟ್ಟಲು ಶುರು ಮಾಡಿತು. ಆಶ್ಚರ್ಯದ ವಿಷಯವೆಂದರೆ ಈ ಸೇನೆಯಲ್ಲಿದ್ದ ಸೈನಿಕರು ಬ್ರಿಟಿಷರಾಗಿರಲಿಲ್ಲ. ಅವರು ಸ್ಥಳೀಯ ಭಾರತೀಯ ಯುವಕರನ್ನೇ ಸಿಪಾಯಿಗಳನ್ನಾಗಿ ನೇಮಿಸಿಕೊಂಡರು. ಅವರಿಗೆ ಯುರೋಪಿಯನ್ ಶೈಲಿಯ ತರಬೇತಿ ಮತ್ತು ಆಧುನಿಕ ಬಂದೂಕುಗಳನ್ನು ನೀಡಿದರು. ಈಸ್ಟ್ ಇಂಡಿಯಾ ಕಂಪನಿ ಇತಿಹಾಸದಲ್ಲಿ ಮತ್ತು ಭಾರತದ ಭವಿಷ್ಯವನ್ನು ಬದಲಿಸಿದ ಅತಿದೊಡ್ಡ ತಿರುವು ಅಂದರೆ ಅದು 1757ರ ಪ್ಲಾಸಿ ಕದನ. ಬಂಗಾಳವು ಆಗಿನ ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು. ಬಂಗಾಳದ ನವಾಬ ಸಿರಾಜ್ ಔದ್ ದೌಲಾ ಬ್ರಿಟಿಷರ ಅಕ್ರಮ ವ್ಯಾಪಾರ ಮತ್ತು ಕೋಟೆಗಳನ್ನು ಕಟ್ಟುವುದನ್ನು ವಿರೋಧಿಸಿದ. ಅವನು ಕಲ್ಕತ್ತಾದ ಮೇಲೆ ದಾಳಿ ಮಾಡಿ ಬ್ರಿಟಿಷರನ್ನು ಓಡಿಸಿದ. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಕಂಪನಿಯು ಮದ್ರಾಸ್ನಿಂದ ತನ್ನ ಅತ್ಯಂತ ಕುತಂತ್ರಿ ಅಧಿಕಾರಿಯಾದ ರಾಬರ್ಟ್ ಕ್ಲೈವ್ನನ್ನು ಕಳುಹಿಸಿತು. ರಾಬರ್ಟ್ ಕ್ಲೈವ್ಗೆ ಗೊತ್ತಿತ್ತು, ನವಾಬನ ಬಳಿ 50,000 ಸೈನಿಕರಿದ್ದಾರೆ, ನಮ್ಮ ಬಳಿ ಇರುವುದು ಕೇವಲ 3,000 ಸೈನಿಕರು. ನೇರ ಯುದ್ಧ ಮಾಡಿದರೆ ಸೋಲು ಖಚಿತ. ಹಾಗಾಗಿ ಅವನು ಯುದ್ಧದ ಬದಲಿಗೆ ಭ್ರಷ್ಟಾಚಾರ ಮತ್ತು ವಿಶ್ವಾಸದ್ರೋಹದ ತಂತ್ರವನ್ನು ಬಳಸಿದ. ನವಾಬನ ಸೇನಾಧಿಪತಿಯಾಗಿದ್ದ ಮೀರ್ ಜಾಫರ್ನನ್ನು ಭೇಟಿಯಾದ ಕ್ಲೈವ್, ನೀನು ಯುದ್ಧದಲ್ಲಿ ನವಾಬನಿಗೆ ದ್ರೋಹ ಬಗೆದರೆ ನಿನ್ನನ್ನು ಬಂಗಾಳದ ಮುಂದಿನ ನವಾಬನನ್ನಾಗಿ ಮಾಡುತ್ತೇನೆ ಎಂದು ಆಮಿಷ ಒಡ್ಡಿದ.
1757 ಜೂನ್ 23ರಂದು ಪ್ಲಾಸಿ ಎಂಬಲ್ಲಿ ಯುದ್ಧ ಶುರುವಾಯಿತು. ಮೀರ್ ಜಾಫರ್ನ ನಿಯಂತ್ರಣದಲ್ಲಿದ್ದ ಬಹುಪಾಲು ಸೇನೆ ಯುದ್ಧವನ್ನೇ ಮಾಡಲಿಲ್ಲ. ಸಿರಾಜ್ ಉದ್ ದೌಲನನ್ನು ಯುದ್ಧದಲ್ಲಿ ಕೊಲ್ಲಲಾಯಿತು. ರಾಬರ್ಟ್ ಕ್ಲೈವ್ ಯುದ್ಧ ಗೆದ್ದ. ಮೀರ್ ಜಾಫರ್ ಹೆಸರಿಗೆ ಮಾತ್ರ ನವಾಬನಾದ, ಆದರೆ ಅಸಲಿ ಅಧಿಕಾರ ಬ್ರಿಟಿಷರ ಕೈಗೆ ಹೋಯಿತು. ಈ ಗೆಲುವಿನ ನಂತರ ಕಂಪನಿಯು ಬಂಗಾಳದ ಖಜಾನೆಯನ್ನು ಅಕ್ಷರಶಃ ಲೂಟಿ ಮಾಡಿತು. ನೂರಾರು ದೋಣಿಗಳಲ್ಲಿ ಬಂಗಾಳದ ಚಿನ್ನ ಮತ್ತು ಬೆಳ್ಳಿಯನ್ನು ಲಂಡನ್ಗೆ ಸಾಗಿಸಲಾಯಿತು. ಕೇವಲ ಒಬ್ಬ ಸಾಮಾನ್ಯ ಗುಮಾಸ್ತನಾಗಿ ಭಾರತಕ್ಕೆ ಬಂದಿದ್ದ ರಾಬರ್ಟ್ ಕ್ಲೈವ್ ಲಂಡನ್ಗೆ ವಾಪಸ್ ಹೋಗುವಾಗ ಯುರೋಪಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ. 1764ರಲ್ಲಿ ನಡೆದ ಬಕ್ಸರ್ ಕದನದ ನಂತರ ಬ್ರಿಟಿಷರಿಗೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕು ಸಿಕ್ಕಿತು. ಅಂದರೆ ಆ ಪ್ರದೇಶಗಳಲ್ಲಿ ಜನರಿಂದ ತೆರಿಗೆ ವಸೂಲಿ ಮಾಡುವ ಅಧಿಕಾರ ನೇರವಾಗಿ ಕಂಪನಿಗೆ ಸಿಕ್ಕಿತು. ಇದು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ವಿಲಕ್ಷಣವಾದ ಆಡಳಿತ ವ್ಯವಸ್ಥೆಯಾಗಿತ್ತು. ಇದನ್ನು ದ್ವಂದ್ವ ಆಡಳಿತ ಎನ್ನುತ್ತಾರೆ. ಇಲ್ಲಿ ರಾಜನ ಜವಾಬ್ದಾರಿ ಕೇವಲ ಕಾನೂನು ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು, ಆದರೆ ಅವನ ಬಳಿ ಹಣವಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯು ತೆರಿಗೆ ವಸೂಲಿ ಮಾಡುತ್ತಿತ್ತು, ಆದರೆ ಜನರಿಗೆ ಯಾವುದೇ ಸೌಲಭ್ಯ ಕೊಡುವ ಜವಾಬ್ದಾರಿ ಅವರಿಗಿರಲಿಲ್ಲ. ಇದು ಕಾರ್ಪೊರೇಟ್ ಕಂಪನಿಯೊಂದಕ್ಕೆ ಸಿಕ್ಕ ಅತಿದೊಡ್ಡ ಲಾಟರಿಯಾಗಿತ್ತು. ಬ್ರಿಟಿಷರು ರೈತರ ಮೇಲೆ ವಿಪರೀತ ತೆರಿಗೆ ಹಾಕಿದರು. ರೈತರು ತಾವು ಬೆಳೆದದ್ದನ್ನೆಲ್ಲ ಕಂಪನಿಗೆ ಕೊಟ್ಟಬೇಕಾಯಿತು. ಈ ಕರಾಳ ಆಡಳಿತದ ಪರಿಣಾಮವೇ 1770ರ ಬಂಗಾಳದ ಭೀಕರ ಬರಗಾಲವಾಯಿತು. ಮಳೆ ಬಾರದೆ ಬೆಳೆ ನಾಶವಾಯಿತು. ಆದರೆ ಕಂಪನಿಯು ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವ ಬದಲು ಅದನ್ನು 10% ಹೆಚ್ಚಿಸಿತು. ಜನರಿಗೆ ತಿನ್ನಲು ಅನ್ನವಿಲ್ಲದೆ ಬೀದಿ ಬೀದಿಗಳಲ್ಲಿ ಶವಗಳು ಬೀಳತೊಡಗಿದವು. ಇತಿಹಾಸಕಾರರ ಪ್ರಕಾರ ಈ ಬರಗಾಲದಲ್ಲಿ ಬಂಗಾಳದ 1/3 ಭಾಗದಷ್ಟು ಜನಸಂಖ್ಯೆ, ಅಂದರೆ ಸುಮಾರು 1 ಕೋಟಿ ಜನರು ಹಸಿವಿನಿಂದ ಸತ್ತರು. ಆದರೆ ಇದೇ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಲಂಡನ್ನಲ್ಲಿರುವ ತನ್ನ ಷೇರುದಾರರಿಗೆ ಹೆಚ್ಚಿನ ಲಾಭಾಂಶವನ್ನು ವಿತರಿಸುತ್ತಿತ್ತು. ಬಂಗಾಳವನ್ನು ನುಂಗಿದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಕಣ್ಣು ಇಡೀ ಭಾರತದ ಮೇಲಿತ್ತು. ಭಾರತೀಯ ರಾಜರ ನಡುವಿನ ಆಂತರಿಕ ಕಚ್ಚಾಟಗಳಿಗೆ ಬ್ರಿಟಿಷರಿಗೆ ಅತಿದೊಡ್ಡ ಬಂಡವಾಳವಾಯಿತು. ಅವರು ಬಳಸಿದ ಪ್ರಮುಖ ತಂತ್ರಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ. ರಿಚರ್ಡ್ ವೆಲ್ಲೆಸಿ ಈ ತಂತ್ರವನ್ನು ತಂದನು. ಇದರ ಪ್ರಕಾರ ಭಾರತೀಯ ರಾಜರು ತಮ್ಮದೇ ಆದ ಸೇನೆಯನ್ನು ಹೊಂದುವಂತಿಲ್ಲ. ಬ್ರಿಟಿಷ್ ಸೇನೆಯೇ ಅವರಿಗೆ ರಕ್ಷಣೆ ಕೊಡುತ್ತದೆ. ಅದಕ್ಕಾಗಿ ರಾಜರು ಬ್ರಿಟಿಷರಿಗೆ ಹಣ ಕೊಡಬೇಕು. ಹಣ ಕೊಡದಿದ್ದರೆ ರಾಜನ ಅರ್ಧ ರಾಜ್ಯವನ್ನು ಬ್ರಿಟಿಷರು ಕಿತ್ತುಕೊಳ್ಳುತ್ತಿದ್ದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಲಾರ್ಡ್ ಡೌಲಸಿ ತಂದ ಈ ಭೀಕರ ಕಾನೂನಿನ ಪ್ರಕಾರ ಯಾವುದೇ ಭಾರತೀಯ ರಾಜನಿಗೆ ಸ್ವಂತ ಮಗನಿಲ್ಲದಿದ್ದರೆ ಆತ ದತ್ತು ತೆಗೆದುಕೊಳ್ಳುವಂತಿಲ್ಲ. ಆತನ ಮರಣದ ನಂತರ ಆ ರಾಜ್ಯ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರುತ್ತದೆ. ಮೈಸೂರು ಮತ್ತು ಮರಾಠ ಯುದ್ಧಗಳು. ಕಂಪನಿಗೆ ಅತಿದೊಡ್ಡ ವಿರೋಧ ಎದುರಾಗಿದ್ದು ಮೈಸೂರಿನ ಹೈದರ್ ಮತ್ತು ಟಿಪ್ಪು ಸುಲ್ತಾನನಿಂದ. 4 ಆಂಗ್ಲೋ ಮೈಸೂರು ಯುದ್ಧಗಳ ನಂತರ 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದೊಂದಿಗೆ ದಕ್ಷಿಣ ಭಾರತವು ಈಸ್ಟ್ ಇಂಡಿಯಾ ಕಂಪನಿಯ ವಶವಾಯಿತು. ನಂತರ ಮರಾಠರನ್ನು ಯುದ್ಧದಲ್ಲಿ ಸೋಲಿಸಲಾಯಿತು. ಒಂದು ಖಾಸಗಿ ಕಂಪನಿಯು ಭಾರತೀಯ ಹಣದಿಂದಲೇ ಭಾರತೀಯ ಯುವಕರನ್ನೇ ಸೈನಿಕರನ್ನಾಗಿ ನೇಮಿಸಿಕೊಂಡು ಭಾರತದ ರಾಜ್ಯವನ್ನೇ ಸೋಲಿಸಿ ಇಡೀ ದೇಶವನ್ನೇ ಆಕ್ರಮಿಸಿಕೊಂಡಿತು. 1803ರ ಹೊತ್ತಿಗೆ ಈ ಕಂಪನಿಯ ಸೇನೆಯಲ್ಲಿ ಸುಮಾರು 2,60,000 ಸೈನಿಕರಿದ್ದರು. ಇದು ಬ್ರಿಟನ್ ದೇಶದ ಅಧಿಕೃತ ಸೇನೆಗಿಂತ 2 ಪಟ್ಟು ದೊಡ್ಡದಾಗಿತ್ತು. ದುರಾಸೆಗೆ ಒಂದು ಮಿತಿ ಇರುತ್ತದೆ. 100 ವರ್ಷಗಳ ಕಾಲ ಭಾರತೀಯರ ಮೇಲೆ ನಡೆದ ಶೋಷಣೆ, ರೈತರ ಮೇಲಿನ ಕಠಿಣ ತೆರಿಗೆ, ರಾಜರ ರಾಜ್ಯಗಳ ಕಬಳಿಕೆ ಮತ್ತು ಭಾರತೀಯರ ಧಾರ್ಮಿಕ ಭಾವನೆಗಳ ಮೇಲಿನ ದಾಳಿಯಿಂದಾಗಿ ಭಾರತೀಯರಲ್ಲಿ ಅಸಮಾಧಾನದ ಜ್ವಾಲೆ ಒತ್ತಿ ಉರಿಯುತ್ತಿತ್ತು. 1857ರಲ್ಲಿ ಇದು ಸ್ಫೋಟಗೊಂಡಿತು. ಇದನ್ನೇ ನಾವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಎಂದು ಕರೆಯುತ್ತೇವೆ. ಮೀರತ್ನಲ್ಲಿ ಶುರುವಾದ ಈ ದಂಗೆ ಇಡೀ ಉತ್ತರ ಭಾರತವನ್ನು ಆವರಿಸಿತು. ಮಂಗಳ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಮುಂತಾದವರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಈಸ್ಟ್ ಇಂಡಿಯಾ ಕಂಪನಿಗೆ ಈ ದಂಗೆಯನ್ನು ಹತ್ತಿಕ್ಕಲು ಬಹಳ ಕಷ್ಟವಾಗಿತ್ತು. ಅವರು ಲಂಡನ್ನಿಂದ ಬ್ರಿಟಿಷ್ ಸೇನೆಯನ್ನು ಕರೆಸಿ ಅತ್ಯಂತ ಕ್ರೂರವಾಗಿ ಲಕ್ಷಾಂತರ ಭಾರತೀಯರನ್ನು ಕೊಂದು ಈ ದಂಗೆಯನ್ನು ಹತ್ತಿಕ್ಕಿದರು. ಆದರೆ ಈ ದಂಗೆಯಿಂದ ಬ್ರಿಟನ್ ಸರ್ಕಾರಕ್ಕೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಒಂದು ಖಾಸಗಿ ಬಿಸಿನೆಸ್ ಕಂಪನಿ ಇಷ್ಟೊಂದು ದೊಡ್ಡ ದೇಶವನ್ನು ಆಳುವ ಶಕ್ತಿ ಇಲ್ಲ. ಅವರು ಕೇವಲ ತಮ್ಮ ಲಾಭಕ್ಕಾಗಿ ಭಾರತೀಯರನ್ನು ಶೋಷಿಸಿ ದಂಗೆಗೆ ಕಾರಣರಾಗಿದ್ದಾರೆ ಎಂದು ಬ್ರಿಟಿಷ್ ಪಾರ್ಲಿಮೆಂಟ್ ನಿರ್ಧರಿಸಿತು. ಇದರ ಪರಿಣಾಮವಾಗಿ 1858ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯನ್ ಆಕ್ಟ್ ಅನ್ನು ಜಾರಿಗೆ ತರಲಾಯಿತು. ಇದರ ಮೂಲಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಅಧಿಕಾರಗಳು ಕಿತ್ತುಕೊಳ್ಳಲಾಯಿತು. ಭಾರತದ ಆಡಳಿತವು ನೇರವಾಗಿ ಬ್ರಿಟನ್ ರಾಣಿಯ ಕೈಗೆ ಹೋಯಿತು. 250 ವರ್ಷಗಳಿಗೂ ಹೆಚ್ಚು ಕಾಲ ಜಗತ್ತನ್ನೇ ನಡುಗಿಸಿದ್ದ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ಕಾರ್ಪೊರೇಟ್ ಕಂಪನಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು. 1874ರಲ್ಲಿ ಈ ಕಂಪನಿಯು ಅಧಿಕೃತವಾಗಿ ವಿಸರ್ಜಿಸಲಾಯಿತು. ಸ್ನೇಹಿತರೆ, ಈಸ್ಟ್ ಇಂಡಿಯಾ ಕಂಪನಿ ಇತಿಹಾಸ ಕೇವಲ ಗತಕಾಲದ ಕಥೆಯಲ್ಲ, ಇದು ಇಂದಿನ ಜಗತ್ತಿಗೂ ಅತ್ಯಂತ ಪ್ರಸ್ತುತವಾದ ಪಾಠ. ಯಾವಾಗ ಒಂದು ಕಂಪನಿಗೆ ಮಾರುಕಟ್ಟೆಯಲ್ಲಿ ಯಾವುದೇ ಸ್ಪರ್ಧೆ ಇರುವುದಿಲ್ಲವೋ ಆಗ ಅದು ಗ್ರಾಹಕರನ್ನು ಶೋಷಿಸಲು ಶುರು ಮಾಡುತ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಮಾಡಿದ್ದು ಇದನ್ನೇ. ಇಂದು ನಾವು ಡೇಟಾ, ಟೆಕ್ನಾಲಜಿ ಮತ್ತು ಸಂಪನ್ಮೂಲಗಳಿಗಾಗಿ ಬೆರಳೆಣಿಕೆಯಷ್ಟು ದೊಡ್ಡ ಟೆಕ್ ಕಂಪನಿಗಳನ್ನು ಅವಲಂಬಿಸಿದ್ದೇವೆ. ಸರ್ಕಾರಗಳು ಈ ಕಂಪನಿಗಳ ಮೇಲೆ ನಿಯಂತ್ರಣ ಹೊಂದಿರದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಒಂದು ಎಚ್ಚರಿಕೆಯ ಗಂಟೆ ಇದ್ದಂತೆ. ಸ್ನೇಹಿತರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉಗಮ ಮತ್ತು ಪತನದ ಈ ರೋಚಕ ಮತ್ತು ಕರಾಳ ಇತಿಹಾಸ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.